ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನು ಇವತ್ತು ಯಾರೆಲ್ಲ KSRTCಯಲ್ಲಿ ಡ್ರೈವರ್ ಜಾಬ್ಗೆ ಕಾಯ್ತಾ ಇದ್ದೀರಾ, ಅವರಿಗೊಂದು ಮಾಹಿತಿ ಇದೆ. ಏನಪ್ಪ ಮಾಹಿತಿ ಅಂತಂದರೆ, KSRTC ಶಿವಮೊಗ್ಗ ಡಿವಿಷನಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸಲು ಚಾಲಕರು ಬೇಕಾಗಿದ್ದಾರೆ. ಬಸ್ ನಡೆಸೋಕ್ಕೆ ಗೌರ್ಮೆಂಟ್ ಎಂದಿಲ್ಲ, ಗೌರ್ಮೆಂಟ್ ಬಸ್ಸಿಗೆ ಗುತ್ತಿಗೆ ಆಧಾರದಲ್ಲಿ ಅವ್ರಿಗೂ ಗುತ್ತಿಗೆದಾರರು ಎಷ್ಟು ದಿನ ಅಂತೇಳಿ ಅವರು ಟೆಂಡರ್ ತೊಗೊಂಡಿರ್ತಾರೋ, ಅವ್ರದ್ದು ಟೆಂಡರ್ ಮುಗಿಯಗಂಟ ನೀವು ಅಲ್ಲಿ ಬಸ್ ಓಡಿಸ್ಬೋದು. ಯಾರೆಲ್ಲ ಗೌರ್ಮೆಂಟ್ ಬಸ್ ಓಡಿಸ್ಲೇಬೇಕು ಅಂಥೇಳಿ ನಿರ್ಧಾರ ಮಾಡಿರ್ತೀರೋ, ಯಾರ್ಯಾರೆಲ್ಲ ಡ್ರೈವರ್ ಜಾಬ್ ಹುಡುಕ್ತಾ ಇದ್ದೀರೋ, ಶಿವಮೊಗ್ಗ ಅಕ್ಕಪಕ್ಕದಾಗ ಇರೋರೆಲ್ಲ, ಅಂಥವ್ರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಶಿವಮೊಗ್ಗ ವಿಭಾಗಕ್ಕೆ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸಲು ಚಾಲಕರು ಬೇಕಾಗಿದ್ದಾರೆ. ಶಿವಮೊಗ್ಗ, ಭದ್ರಾವತಿ, ಹೊನ್ನಾಳಿ, ಸಾಗರ, ಶಿಕಾರಿಪುರದಲ್ಲಿ ಚಾಲಕ ಹುದ್ದೆಗಳಿವೆ. ಚಾಲಕರ ಆಯ್ಕೆ ಯಾವ ಥರ ಇರುತ್ತೆ, ಏನೇನು ದಾಖಲಾತಿ ಬೇಕು ಅಂತೇಳಿ ನೋಡ್ಕೊಳ್ಳೋಣ. ಚಾಲಕರ ಆಯ್ಕೆಗೆ ವಿವಿಧ ದಾಖಲೆಗಳನ್ನು ಹೊಂದಿರಬೇಕು. ಅಂದರೆ ಏನೇನು ದಾಖಲೆಗಳು ಅಂತೇಳಿ, ಅಭ್ಯರ್ಥಿಗಳ ಆಧಾರ್ ಕಾರ್ಡ್ ಮತ್ತು ಡ್ರೈವಿಂಗ್ ಲೈಸೆನ್ಸು ವಿತ್ ಬ್ಯಾಡ್ಜ್ ಆಗಿರಬೇಕು, ಹೆವಿ ಲೈಸೆನ್ಸ್ ಆಗಿ. ಜೊತೆಗೆ ಮೆಡಿಕಲ್ ಸರ್ಟಿಫಿಕೇಟ್, ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು. ಜೊತೆಗೆ 2 ಪಾಸ್ಪೋರ್ಟ್ ಫೋಟೋಗಳು ಬೇಕು. ಆಮೇಲೆ 7ನೇ ತರಗತಿ ಅಂಕಪಟ್ಟಿ, ಅಂದರೆ 7ನೇ ತರಗತಿ ಪಾಸಾಗಿರಬೇಕು. 7ನೇ ತರಗತಿ ಮೇಲ್ಗಡೆ ಓಕೆ, ಯಾವುದಾದ್ರೂ 7, 10, 12 ಈ ಥರ ಇದ್ರೆ ಎಲ್ಲ ನಡೆಯುತ್ತೆ ಅಂತಂದರೆ ಎಲ್ಲ, ಮಿನಿಮಮ್ 7ನೇ ತರಗತಿ ಅಂತೂ ಪಾಸ್ ಆಗಿರಲೇಬೇಕು. ಜೊತೆಗೆ ಶಾಲಾ ವರ್ಗಾವಣೆ ಪತ್ರ, TC ಕೂಡ ಬೇಕಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬ್ಯಾಂಕ್ ದಾಖಲಾತಿ, ಅಂದರೆ ಬ್ಯಾಂಕ್ ಪಾಸ್ಬುಕ್ಕು, ನೀವು ಯಾವ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿದ್ದೀರ ಅದು ಡೀಟೇಲ ನಿಮ್ಮ ಪೇಮೆಂಟ್ ಸಬ್ಮಿಟ್ ಮಾಡೋಗೋಸ್ಕರ. ಜೊತೆಗೆ ಜಾತಿ ಪ್ರಮಾಣ ಪತ್ರ ಹಾಗೂ ವಾಸಸ್ಥಳ ದೃಢೀಕರಣ ಪತ್ರ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ಗೆ ನೀವು ಕರೆ ಮಾಡಿ ತಿಳ್ಕೊಬೋದು. ನೋಡಿ, 08213588801 9110692229 8618943513 ಇದಕ್ಕೆ ಸಂಪರ್ಕಿಸಿ ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಬೋದು. ಪೇಮೆಂಟ್ ಎಷ್ಟು, ಏನು ಎತ್ತು ಅಂಥೇಳಿ. ಕರ್ನಾಟಕದ ಯಾವುದೇ ಅಭ್ಯರ್ಥಿಗಳು ಕೂಡ ಸಹ ಆ ಒಂದು ಡಿಸ್ಟಿಕಲ್ಲಿ ನೀವು ಡ್ಯೂಟಿ ಮಾಡೋಕ್ಕೆ ಇಷ್ಟಪಟ್ಟಿದ್ರೆ ಹೋಗ್ಬೋದು. ಈ ಒಂದು ಮಾಹಿತಿನೂ ನಿಮಗೆ ಬೇಕಾಗಿಲ್ಲ ಅಂದರೆ, ಕೆಲವೊಬ್ಬರು ಹುಡುಗರಿಗೆ ಬೇಕಾಗ್ತವೆ, ಕೆಲಸ ಹುಡುಕ್ತಿರ್ತಾರೆ. ಅಂಥವ್ರಿಗೆ ಇದನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳುತ್ತಾ, ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೂ ಇದೇ ಥರದ ಹೆಚ್ಚಿನ ಮಾಹಿತಿಗಳಿಗಾಗಿ, ಹೊಸ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳುತ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.